ಲೇಡೀಸ್ ಅಂಡ್ ಜೆಂಟ್ಲ್ಮನ್, ವಿವಿಧ ಬೇಡಿಕೆಗಳಿಗೆ ಆಗ್ರಹಿಸಿ ಸಾರಿಗೆ ನೌಕರರು ಈ ಬಾರಿ ಪ್ರತಿಭಟನೆ ಮಾಡ್ತೀವಿ ಅಂತ ಪಣ ತೊಟ್ಟಿದ್ದಾರೆ. ತಮ್ಮ ಬೇಡಿಕೆಯನ್ನ ಈಡೇರಿಸದೇ ಇದ್ರೆ ಇವತ್ತು ಸಂಜೆ 4 ಗಂಟೆವರೆಗೂ ಕೂಡ ಸರ್ಕಾರಕ್ಕೆ ಡೆಡ್ ಲೈನ್ ಕೊಟ್ಟಿದ್ದು ಟೆನ್ಷನ್ ಶುರುವಾಗಿದೆ. ಸರ್ಕಾರಕ್ಕೆ ಸಂಜೆಯೊಳಗೆ 38 ತಿಂಗಳ ಹಿಂಬಾಕಿಯನ್ನು ನೀಡಲು ಒಪ್ಪದಿದ್ರೆ ಸಾರಿಗೆ ಓಡಾಟವೇ ಬಂದ್ ಆಗಲಿದ್ದು ಪ್ರಯಾಣಿಕರು ಪರದಾಡುವ ಸ್ಥಿತಿ ಎದುರಾಗಲಿದೆ. ಎಸ್ ವೀಕ್ಷಕರೇ, ನೆಲ ಜಲ ಭಾಷೆಗಾಗಿ ಪ್ರಾಮಾಣಿಕ ಪತ್ರಿಕೋದ್ಯಮ. ನೀವು ನೋಡ್ತಾ ಇದ್ದೀರಾ ಫೋಕಸ್ ಟಿವಿ. ನಾನು ಶಿವು ರಾನರಾಪುರ. ಸಾರಿಗೆ ನೌಕರರ ಬೆಂಗಳೂರು ಚಲೋಗೆ ಮುಂದಾಗಿದ್ದು, ರಾಜ್ಯ ಸರ್ಕಾರ ನೌಕರರ ಬಾಕಿ ಇದ್ದ 38 ತಿಂಗಳ ವೇತನ ಹೆಚ್ಚಳ ಹಿಂಬಾಕಿ ಪೈಕಿ 26 ತಿಂಗಳ ಅರಿಯರ್ಸ್ ಅನ್ನ ನೀಡೋದಕ್ಕೆ ಒಪ್ಪಿಕೊಂಡಿದೆ. ಆದ್ರೆ ನೌಕರರು ಇದಕ್ಕೆ ಸುತಾರಾಮ್ ಒಪ್ತಾ ಇಲ್ಲ. ನಮಗೆ ಪೂರ್ತಿ 38 ತಿಂಗಳ ಹಿಂಬಾಕಿ ಬೇಕೇ ಬೇಕು. ಇದರ ಜೊತೆಗೆ 2024ರ ಜನವರಿಯಿಂದಲೇ ವೇತನ ಹೆಚ್ಚಳ ಮಾಡಬೇಕು ಅಂತ ಸಾರಿಗೆ ನೌಕರರು 2 ಬೇಡಿಕೆಗಳನ್ನ ಸರ್ಕಾರದ ಮುಂದಿಟ್ಟಿದ್ದಾರೆ. ತಮ್ಮ ಬೇಡಿಕೆಗೆ ಸ್ಪಂದಿಸದೇ ಇದ್ರೆ ಸಂಜೆ 4 ಗಂಟೆಯಿಂದ ಬಸ್ಗಳು ಓಡಾಟ ಮಾಡೋದೇ ಇಲ್ಲ ಅಂತ ಖಡಕ್ ಆಗಿ ಸಂದೇಶವನ್ನ ಸಾರಿಗೆ ನೌಕರರ ಸಂಘಟನೆಗಳು ಕೊಟ್ಟಿದ್ದಾರೆ. BMTCನಲ್ಲೂ ಅಧಿಕೃತವಾಗಿ ಒಂದು 5,000 ನೌಕರರು ನಾಳೆ ಪಾಲ್ಗೊಳ್ತಾ ಇದ್ದಾರೆ ಹೋರಾಟಕ್ಕೆ. ಹಾಗಾಗಿ ನಾಳೆ 4 ಗಂಟೆಯ ನಂತರದಲ್ಲಿ ಸಾರಿಗೆ ನೌಕರರ ಏನು ಬೇಡಿಕೆ ಏನಿದೆ, 38 ತಿಂಗಳ ಹಿಂಬಾಕಿ ಮತ್ತೆ 1/1/24ರ ಹೊಸ ವೇತನ ಹೆಚ್ಚಳ ಏನಾಗಿದೆ ಸರ್ಕಾರ ಘೋಷಣೆ ಮಾಡಲಿಲ್ಲ ಅಂತಂದ್ರೆ 4 ಗಂಟೆಯ ನಂತರದಲ್ಲಿ ಆಗ್ತಕ್ಕಂಥ ಬೆಳವಣಿಗೆಗಳಿಗೆ ರಾಜ್ಯ ಸರ್ಕಾರ ಮತ್ತು ಆಡಳಿತ ಮಂಡಳಿಯ ನೇರವಾಗಿ ಹೊಣೆಯಾಗಿದೆ. ಇದರ ಜೊತೆಗೆ ಈಗಾಗಲೇ ಕೂಡ ಫ್ರೀಡಂ ಪಾರ್ಕ್ನಲ್ಲಿ KSRTC ಸಂಘಟನೆಗಳ ಜಂಟಿ ಕ್ರಿಯಾ ಸಮಿತಿ ಬೆಂಗಳೂರು ಚಲೋ ನಡೆಸ್ತಾ ಇದೆ. ಈಗಾಗಲೇ ಸಾಕಷ್ಟು ಸಾರಿಗೆ ನೌಕರರು ಬೆಂಗಳೂರಿನತ್ತ ಆಗಮಿಸಿದ್ದು, ಇನ್ನು ನಾಳಿನ ಮುಷ್ಕರದ ಬಗ್ಗೆ ಇವತ್ತು ಸಂಜೆ ಅಂತಿಮ ನಿರ್ಧಾರವನ್ನ ತೆಗೆದುಕೊಳ್ತೇವೆ ಅಂತ 7 ಸಂಘಟನೆಗಳನ್ನ ಒಳಗೊಂಡ ಜಂಟಿ ಕ್ರಿಯಾ ಸಮಿತಿ ತಿಳಿಸಿರೋದು. ಆದರೆ ಈ ಬಗ್ಗೆ ಪ್ರತಿಕ್ರಿಯೆ ಕೊಟ್ಟಿರುವಂತಹ DCM DK ಶಿವಕುಮಾರ್, ಈಗ 26 ತಿಂಗಳ ವೇತನವನ್ನ ಕೊಡೋದಕ್ಕೆ ನಾವು ಒಪ್ಕೊಂಡಿದ್ದೀವಿ, ನೌಕರರು ಕೂಡ ಖುಷಿ ಪಡಬೇಕು, ಸರ್ಕಾರದ ಪರಿಸ್ಥಿತಿಯನ್ನ ಅರ್ಥ ಮಾಡ್ಕೊಳ್ಬೇಕು ಅಂತ ಹೇಳಿದ. ಅಷ್ಟು ಕೊಟ್ಟಿದಾರಲ್ಲ, ಸಂತೋಷ ಪಡಬೇಕು, ಸರ್ಕಾರದ ಪರಿಸ್ಥಿತಿ ಅರ್ಥ ಮಾಡ್ಕೋಬೇಕು, ದಯವಿಟ್ಟು ಸಾರಿಗೆ ನೌಕರೆಲ್ಲ ಸಹಕಾರ ಮಾಡಬೇಕು ಅಂತೇಳಿ ನಾನು ಮನವಿ ಮಾಡ್ತೀನಿ. ಅದೇನೇ ಆಗ್ಲಿ, ನಾವು ಪ್ರತಿಭಟನೆ ಮಾಡ್ತೀವಿ, ನಮ್ಮ ಬೇಡಿಕೆ ಈಡೇರಲೇಬೇಕು ಅಂತ ಸಾರಿಗೆ ನೌಕರರು ಹೇಳ್ತಾ ಇದ್ದು, ಸಂಜೆಯೊಳಗೆ ಏನಾಗುತ್ತೆ ಅನ್ನೋದನ್ನ ಕಾದು ನೋಡಬೇಕಾಗಿದೆ. ಇದಾಗಿತ್ತು ಫೋಕಸ್ನ ಸ್ಪೆಷಲ್ ಸ್ಟೋರಿ. ನೆಲ ಜಲ ಭಾಷೆಗಾಗಿ ನೋಡ್ತಾ ಇರಿ ಫೋಕಸ್.